ನಾಡಹಬ್ಬ ದಸರಾ ಉತ್ಸವವನ್ನ ಅದ್ದೂರಿಯಾಗಿ ಆಚರಿಸೋಕೆ ಸರ್ಕಾರ ಮುಂದಾಗಿದ್ದು ಮುಹೂರ್ತ ಫಿಕ್ಸ್ ಆಗಿದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಬಳಿಕ ಎದುರಾಗ್ತಿರುವ ಮೊದಲ ದಸರಾ ಇದಾಗಿದ್ದು ಇತಿಹಾಸದಲ್ಲೇ ಅತ್ಯಂತ ಸ್ಮರಣೀಯವಾಗಿಸಲು ಭರ್ಜರಿ ಪ್ಲಾನ್ ರೆಡಿ ಆಗಿದೆ. ಹಾಗಿದ್ರೆ ಈ ಬಾರಿಯ ದಸರಾ ವೈಭವ ಹೇಗಿರಲಿದೆ ಬನ್ನಿ ನೋಡೋಣ. ಬರದ ನಡುವೆಯೂ ಅದ್ದೂರಿ ದಸರಾ ಆಚರಣೆ, ಭರ್ಜರಿ ಪ್ಲಾನ್. ಅಕ್ಟೋಬರ್ 11ಕ್ಕೆ ಉದ್ಘಾಟನೆ, ಅಕ್ಟೋಬರ್ 21ಕ್ಕೆ ಜಂಬೂ ಸವಾರಿ. ನಾಡಿನ ಹೆಮ್ಮೆಯ ಸಾಂಸ್ಕೃತಿಕ ಉತ್ಸವ ದಸರಾವನ್ನು ಸಾರ್ವಜನಿಕರ ಮುಖದಲ್ಲಿ ಮಂದಹಾಸ ಮೂಡಿಸುವಂತೆ ವಿಜೃಂಭಣೆಯಿಂದ ಆಚರಿಸಲು ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ತೀರ್ಮಾನಿಸಿದೆ. ಇಂದು ಮೈಸೂರು, ಮಂಡ್ಯ, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳ ಜನಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ದಸರೆಯ ಅದ್ದೂರಿತನಕ್ಕೆ ನಂದಿಧ್ವಜ ಪೂಜೆ 21ನೇ ತಾರೀಕು, ಅದೇ ಅಕ್ಟೋಬರ್ 10ನೇ ತಿಂಗಳು 26ರಂದು ಮಧ್ಯಾಹ್ನ 1:30 ಗಂಟೆಗೆ ನಡೆಸಲು ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ ಪುಷ್ಪಾರ್ಚನೆ ಕೂಡ ಅದೇ ದಿನ 21ನೇ ತಾರೀಕು ಅಕ್ಟೋಬರ್ 1 4 ಗಂಟೆಗೆ 10 ನಿಮಿಷಕ್ಕೆ ಅದನ್ನ ಪರಂಪರೆಯನ್ನು ಉಳಿಸಿಕೊಂಡು ಮಾಡುವಂತದ್ದು ಸಂಪ್ರದಾಯವಾಗಿ. ಇನ್ನು ಈ ಬಾರಿಯ ದಸರಾದಲ್ಲಿ ಕರಾವಳಿಯ ಜಾನಪದ ಕ್ರೀಡೆ ಕಂಬಳವನ್ನು ಆಯೋಜಿಸುವ ಪ್ರಸ್ತಾಪ ಭಾರೀ ಕುತೂಹಲ ಮೂಡಿಸಿದೆ. ಉನ್ನತ ಮಟ್ಟದ ಸಭೆಯಲ್ಲಿ ಕಂಬಳ ಸಮಿತಿ ಅಧ್ಯಕ್ಷ ಅಶೋಕ್ ರೈ ಈ ವಿಷಯ ಪ್ರಸ್ತಾಪಿಸಿದಾಗ ಮೈಸೂರು ಸಂಸದ ರಾಜ ಯದುವೀರ್ ಒಡೆಯರ್ ಇದಕ್ಕೆ ಕೊಂಚ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದಸರಾ ಸಮಯದಲ್ಲಿ ಕಂಬಳಕ್ಕೆ ಜಾಗ ಮತ್ತು ಸಮಯದ ಅಭಾವವಾಗುವುದರಿಂದ ಇದನ್ನು ಮಂಗಳೂರಿನಲ್ಲೇ ನಡೆಸಿ ಎಂದು ಸಲಹೆ ನೀಡಿದ್ದಾರೆ. ಆದರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಅಶೋಕ್ ರೈ, ಬೆಂಗಳೂರಿನಲ್ಲೇ ಕಂಬಳ ಮಾಡಿ ತೋರಿಸಿದ್ದೇವೆ. ಮೈಸೂರು ರಾಜಮನೆತನಕ್ಕೂ ಕೋಣಗಳಿಗೂ ಐತಿಹಾಸಿಕ ಸಂಬಂಧವಿದೆ, ಯಾರೂ ವಿರೋಧ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನೋಡಿ, ಕಳೆದ ವರ್ಷ ನಾವು 2 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಕಂಬಳವನ್ನು ಆಯೋಜನೆ ಮಾಡಿದ್ವಿ. ಇಡೀ ರಾಜ್ಯದ ಜನತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಸಾಂಸ್ಕೃತಿಕ ಕ್ರೀಡೆ ಏನು ಎಂಬುದನ್ನು ಬಹುಶಃ ಇಡೀ ರಾಜ್ಯಕ್ಕೆ ತೋರಿಸುವಂಥ ಕೆಲಸವನ್ನು ನಿಮ್ಮ ಮುಖಾಂತರ ಮಾಡಿದ್ದೀವಿ. ಈ ವರ್ಷವೂ ಕೂಡ ದಸರಾದಲ್ಲಿ ಒಂದು ಈ ಕಂಬಳವನ್ನು ತೋರಿಸಬೇಕು. ಕಳೆದ ಬಾರಿಯೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇದನ್ನು ಮಾಡಬೇಕು ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸಿದರು. ಅನಂತರ ಸಮಯ ನಮಗೆ ಸಾಕಾಗಲಿಲ್ಲ. ಅದಕ್ಕಾಗಿ ಈ ವರ್ಷ ಮಾಡಬೇಕು ಅಂತ ಹೇಳಿದ್ರು. ಈ ವರ್ಷ ನಾವು ಜಾಗವನ್ನೆಲ್ಲ ನೋಡಿ ಬಂದಿದ್ದೀವಿ. ಆನಂತರ ರಿಂಗ್ ರೋಡಲ್ಲಿ ಯಾವ ರೀತಿಯ ತೊಂದರೆ ಇಲ್ಲದೆ ಒಂದು 30 ಎಕರೆ ಜಾಗ ಇದೆ. ಟ್ರಾಫಿಕ್ ತೊಂದರೆ ಆಗಬಾರ್ದು, ಜನರಿಗೆ ತೊಂದರೆ ಆಗಬಾರ್ದು, ಈ ದೃಷ್ಟಿಕೋನ ಇಟ್ಕೊಂಡು ಅದನ್ನೆಲ್ಲ ಮಾಡಿದ್ವಿ. ಇವೆಲ್ಲದರ ನಡುವೆ ಈ ಬಾರಿಯ ದಸರಾ ಉದ್ಘಾಟನೆಯನ್ನು ಯಾರಿಂದ ಮಾಡಿಸಬೇಕು ಎಂಬ ಕುತೂಹಲವೂ ತೀವ್ರಗೊಂಡಿದೆ. ಸಭೆಯಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಂದ ಉದ್ಘಾಟನೆ ಮಾಡಿಸಿ ಎಂಬ ಹಕ್ಕೊತ್ತಾಯ ಕೇಳಿಬಂದಿದ್ದು ಅಂತಿಮ ನಿರ್ಧಾರವನ್ನು ಸಿಎಂ ವಿವೇಚನೆಗೆ ಬಿಡಲಾಗಿದೆ. ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆದ ಮೊದಲ ವರ್ಷದಲ್ಲೇ ದಸರಾ ಹಬ್ಬ ಬರುತ್ತಿರುವುದರಿಂದ ಇದನ್ನು ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂತೆ ಕಣ್ತುಂಬಿಕೊಳ್ಳಲು ಇಡೀ ಕರ್ನಾಟಕವೇ ಸಜ್ಜಾಗುತ್ತಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.